ಮೂರು ಯುಗ ಕಳೆದರೂ ಅದೇ ಸೂರ್ಯ ಅದೇ ಚಂದ್ರ. ಜನಗಳು ಮಾತ್ರ ಬದಲಾಗುತ್ತಾರೆ. ಒಳ್ಳೆಯವನು ಕೆಟ್ಟವನು ಆಗುತ್ತಾನೆ, ಕೆಟ್ಟವನು ಇನ್ನೂ ಕೆಟ್ಟವನು ಆಗುತ್ತಾನೆ. ಯುಗ ಕಲಿಯುಗ. ಕಲಿಯುಗದಲ್ಲಿ ಗರ್ಜಿಸಿದ ನಾಯಕರೇ ನಿಮಗೆ ನಿದ್ದೆ ಕೆಡಿಸಲು ಹುಟ್ಟಿ ಬಂದಿದ್ದಾನೆ. ಈ ಕಲಿಯುಗದಲ್ಲಿ ಖಳನಾಯಕರ ಅಧಿಪತಿಯಾಗಿ ಪೃಥ್ವಿರಾಜ. ಈ ಪೃಥ್ವಿರಾಜ ಮನಸ್ಸು ಮಾಡಿದರೆ ಭೂಗರ್ಭದೊಳಗಿನ ಬಂಡೆಯನ್ನು ಬೆಳೆದು ಭೂಕಂಪವನ್ನು ಸೃಷ್ಟಿಸಿ ಭೂಮಂಡಲವನ್ನೇ ಗಡಗಡ 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 ನಡಗಿಸಬಲ್ಲ ಪೃಥ್ವಿರಾಜ. ಜಯರಾಜ್, ನಿನ್ನ ಬೆಳವಣಿಗಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ನಿನಗೆ ಎದುರಾಗಿ ನಿಂತವರಿಗೆ ವಿಷಸರ್ಪ ಹಾಗೆ ಕಚ್ಚಿ ಅವರ ಹೆಣದ ರಾಶಿಯ ಮೇಲೆ ಹರಮನೆ ಕಟ್ಟಿ ಅವರೇ ರಾಜ್ಯಭಾರ ಮಾಡಲಿಕ್ಕೆ ಹಚ್ಚಿದ್ದು ಈ ಪ್ರಚಂಡ ಪೃಥ್ವಿರಾಜ ಎಂಬುದು ಬೇಡ. ಮರೆತರೆ ಅಂಗ ನಿನ್ನ ಮರಣ. गोरू घास खा के दूध देता है, बट सांप दूध पी के झेल देता है. ಹಸುವು ಹುಲ್ಲನ್ನು ತಿಂದು ಹಾಲನ್ನು ಕೊಡುತ್ತದೆ, ಬಟ್ ನಾವು ಹಾಗಲ್ಲ. ಹಾಲನ್ನು ಕುಡಿದು ವಿಷವನ್ನೇ ಕಕ್ಕುತ್ತದೆ. ಈ ಪೃಥ್ವಿರಾಜ ವಿಷಸರ್ಪ ಇದ್ದಾನೆ. ಕಟ್ಟಿ ನಡೆದರೆ ಹಾಲನ್ನು ಕೊಡಬಲ್ಲ, ಎದುರಾಗಿ ನಿಂತರೆ ವಿಷಸರ್ಪದಂತೆ ವಿಷವನ್ನೇ ಹುಯ್ಯಬಲ್ಲ. ಜಯರಾಜ್, ನಿನ್ನ ತಂಗಿ ಸುಂದರಕ್ಕಿಂತ ಅಪ್ರತಿಮ ಸುಂದರಿ. ಊರಿಗೆ ಯುವರಾಣಿ, ಸುಂದರ ಮೈಮಾಟದ ಬಡಗಿ. ತುಂಬ ಯೌವನದ ಹುಬ್ಬು ತಗ್ಗುಳ್ಳ ನಡಿವಿ, ರಾಮನ ಬಿಲ್ಲಿನಂತೆ ಮಿಂಚುವ ಏನಿವಳ ಮೈಮಾಟ. ಜಯರಾಜ್, ನೀನು ಮಾತು ಕೊಟ್ಟಂತೆ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ನಿನ್ನ ಸರ್ವ ಆಸ್ತಿಯನ್ನು ನನಗೆ ಬರೆಯದಿದ್ದರೆ ನಿನ್ನನ್ನು ಅದೇ ಅರಮನೆಯಲ್ಲಿ ಸಮಾಧಿ ಕಟ್ಟಿ ನಿನಗೆ ರಾಜ್ಯಭಾರ ಮಾಡಲಿಕ್ಕೆ ಹಿಂಜೆ ಹರಿಯುವುದಿಲ್ಲ ಈ ಪ್ರಳಯಾಂತಕ ಪೃಥ್ವಿರಾಜ.